ಮನಕಲಕುವ ಘಟನೆಯೊಂದಕ್ಕೆ ಲೆಬನಾನ್ ಸಾಕ್ಷಿಯಾಗಿದೆ. ಇಸ್ರೇಲ್ ಮಿಸೈಲ್ ಹೊಡೆತಕ್ಕೆ ಅಮಾಯಕರು ಬಲಿಯಾಗ್ತಿದ್ದಾರೆ. ಇಸ್ರೇಲ್ನಿಂದ ದಾಳಿ ಮುಂದುವರೆದಿದೆ. ಲೆಬನಾನ್ನಲ್ಲಿ ಅಮಾಯಕರ ಬಲಿ ಆಗ್ತಾ ಇದೆ. ಅಮಾಯಕರು ಸಾವನ್ನಪ್ತಾ ಇದ್ದ ಹಾಗೆ ಆಂಬ್ಯುಲೆನ್ಸ್ ಸ್ಥಳಕ್ಕೆ ದೌಡಾಯಿಸ್ತಾ ಇವೆ. ಇನ್ನು ಸ್ಥಳಕ್ಕೆ ಬರ್ತಾ ಇದ್ದಂತೆ ಆಂಬ್ಯುಲೆನ್ಸ್ ಸಿಬ್ಬಂದಿಗೂ ಕೂಡ ಶಾಕ್ ಎದುರಾಗಿತ್ತು. ಯಾಕಂದ್ರೆ ಈ ದಾಳಿಯಲ್ಲಿ ಮೃತಪಟ್ಟಿದ್ದು ಆಂಬ್ಯುಲೆನ್ಸ್ ಸಿಬ್ಬಂದಿಯ ಪೋಷಕರು ಅನ್ನೋದು ಗೊತ್ತಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಗಮನಿಸ್ತಾ ಇದ್ದೀವಿ ಇಸ್ರೇಲ್ನಿಂದ ದಾಳಿ ಮುಂದುವರೆದಿದೆ. ಇರಾನ್ ಪ್ರತಿದಾಳಿಯನ್ನ ಮಾಡಿ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಇದೀಗ ಇಸ್ರೇಲ್ನ ಟಾರ್ಗೆಟ್ ಲಿಸ್ಟ್ನಲ್ಲಿ ಲೆಬನಾನ್ ಕೂಡ ಇದೆ. ಲೆಬನಾನ್ನ ಅನೇಕ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅವರು ದಾಳಿಯನ್ನು ನಡೆಸ್ತಾ ಇರುವುದು. ಈ ನಡುವೆ ಒಂದು ಮನಕಲಕುವಂತಹ ಘಟನೆ ನಡೆದು ಹೋಗಿದೆ. ರಕ್ಷಣೆಗೆ ಬಂದಂತಹ ಆಂಬ್ಯುಲೆನ್ಸ್ ಸಿಬ್ಬಂದಿ ಅಥವಾ ಆಸ್ಪತ್ರೆಗೆ ಗಾಯಾಳುಗಳನ್ನ ಸ್ಥಳಾಂತರ ಮಾಡೋದಕ್ಕೆ ಬಂದಂತಹ ಸಿಬ್ಬಂದಿಯೇ ತನ್ನ ತಂದೆ ತಾಯಿಯನ್ನ ಈ ದಾಳಿಯಲ್ಲಿ ಕಳ್ಕೊಂಡ್ರೆ ನಿಜಕ್ಕೂ ಕೂಡ ಅದಕ್ಕಿಂತ ಘೋರ ಮತ್ತೊಂದಿಲ್ಲ. ಹೌದು ಮಧುಶ್ರೀ, ಈ ಯುದ್ಧ ಇಂತಹ ಅನೇಕ ಮಾನವೀಯ ಘಟನೆಗಳಿಗೆ, ಅಮಾನವೀಯ ಘಟನೆಗಳಿಗೆ ಸಾಕ್ಷಿಯಾಗಿರುವಂತಹದ್ದು. ಬಹು ಮುಖ್ಯವಾಗಿ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನ ಮಾಡ್ತಿದ್ದ ಹಾಗೆ ಬರೀ ಕೇವಲ ಇರಾನ್ ಮೇಲೆ ದಾಳಿಯನ್ನು ಮಾಡಲಿಲ್ಲ, ಲೆಬನಾನ್ ಮೇಲೂ ಕೂಡ ದಾಳಿಯನ್ನು ಮಾಡ್ತು. ಲೆಬನಾನ್ನಲ್ಲಿರ್ತಕ್ಕಂಥ ಬಂಡುಕೋರ ಸಂಘಟನೆಗಳ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನು ಮಾಡ್ತಿರುವಂಥದ್ದು. ಯಾಕಂತಂದರೆ ಇರಾನ್ಗೆ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥದ್ದೇ ಈ ಬಂಡುಕೋರ ಸಂಘಟನೆಗಳು. ಹಾಗಾಗಿ ಲೆಬನಾನ್ನಾದ್ಯಂತ ಇಸ್ರೇಲ್ ನಿರಂತರವಾದಂತಹ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ ಮೇಲೆ ಯಾವ ಪ್ರಮಾಣದಲ್ಲಿ ದಾಳಿಯನ್ನು ಮಾಡ್ತಾ ಇದೆ, ಅದೇ ಪ್ರಮಾಣದಲ್ಲಿ ಲೆಬನಾನ್ನ ಇತರ ಸಿಟಿಗಳ ಮೇಲೆ ಇಸ್ರೇಲ್ ನಿರಂತರವಾದಂಥ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ. ಅಲ್ಲಿನ ಹೆಜ್ಬುಲ್ಲಾ ಸಂಘಟನೆಯ ರಕ್ಷಣಾ ಕಟ್ಟಡಗಳಾಗಿರ್ಬೋದು, ಭದ್ರತಾ ವ್ಯವಸ್ಥೆಯನ್ನೇ ಸಂಪೂರ್ಣ ನಾಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ ಹೊರಟಿರುವಂತಹದ್ದು. ಕಳೆದ 48 ಗಂಟೆಗಳಲ್ಲಿ 45 ಜನರು ಸಾವನ್ನಪ್ಪಿದ್ದಾರೆ, ಮಕ್ಕಳುಗಳು ಸೇರಿ ಸಾವನ್ನಪ್ಪಿರುವಂತಹದ್ದು. ಜೊತೆಗೆ 45ರಿಂದ 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಒಟ್ಟಿಗೆ 1000ಕ್ಕೂ ಹೆಚ್ಚು, ಅಂದರೆ ಯುದ್ಧ ಆರಂಭವಾಗಿ 3 ವಾರಗಳು ಕಳೆದಿವೆ. 3 ವಾರಗಳಲ್ಲಿ ಸುಮಾರು 1000 ಜನಕ್ಕೂ ಹೆಚ್ಚು ಮಂದಿ ಈ ಲೆಬನಾನ್ನಲ್ಲೇ ಸಾವನ್ನಪ್ಪಿರುವಂತಹದ್ದು. ಇಸ್ರೇಲ್ ನಡೆಸಿದಂತಹ ನಿರಂತರ ದಾಳಿಯಿಂದ ಇಂತಹ ಸಾವುಗಳು ಸಂಭವಿಸಿದೆ. ಇಂತಹ ಯುದ್ಧದ ಸಮಯದಲ್ಲಿ ಇಂತಹ ಅನೇಕ ಅಮಾನವೀಯ ಘಟನೆಗಳು ನಡೀತಾ ಇರುವಂತಹದ್ದು, ಕಣ್ಣಲ್ಲಿ ನೀರು ತರಿಸುವಂತಹ ಘಟನೆಗಳು ನಡೀತಾ ಇದ್ದಾವೆ. ಮುಖ್ಯವಾಗಿ ಆಂಬ್ಯುಲೆನ್ಸ್ ಡ್ರೈವರ್ ಒಂದು ದಾಳಿ ಆಗುತ್ತೆ. ದಾಳಿ ಆದಂಥ ಸಂದರ್ಭದಲ್ಲಿ ಅಲ್ಲಿನ ಜನರ ರಕ್ಷಣೆಗಾಗಿ ಆಂಬ್ಯುಲೆನ್ಸ್ನ ಡ್ರೈವರ್ ತೆರಳದಂಥ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ತೆಗೆದುಕೊಂಡು ಹೋಗಿ ಆಗ ಗೊತ್ತಾಗುತ್ತೆ ನಾನು ಯಾರನ್ನ ರಕ್ಷಣೆ ಮಾಡಲಿಕ್ಕೆ ತೆರಳುತ್ತಾ ಇದ್ದೀನಿ ಅನ್ನುವಂಥದ್ದು. ಯಾರನ್ನ ರಕ್ಷಣೆ ಮಾಡಲಿಕ್ಕೆ ತೆರಳುತ್ತಾ ಇದ್ದೀನಿ ಅಂತಂದರೆ ಅವರ ತಂದೆ ತಾಯಿನೇ ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ. ಅದನ್ನ ನೋಡಿ ಅವನು ಶಾಕ್ ಆಗ್ತಾನೆ. ಯಾರನ್ನೋ ರಕ್ಷಣೆ ಮಾಡಲಿಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ತನ್ನ ತಂದೆ ತಾಯಿಯೇ ಯುದ್ಧಕ್ಕೆ ಬಲಿಯಾಗಿದ್ದಾರೆ, ಇಸ್ರೇಲ್ನ ಕ್ಷಿಪಣಿಗೆ ಬಲಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿ ಅವನಲ್ಲೇ ಕಣ್ಣೀರಿಡ್ತಾನೆ. ಇಂತಹ ಅನೇಕ ಅಮಾನವೀಯ ಘಟನೆಗಳು ಈ ಯುದ್ಧದ ಸಂದರ್ಭದಲ್ಲಿ ನಡೀತಾ ಇರುವಂತಹದ್ದು. ಜೊತೆಗೆ ಇರಾನ್ ಕೂಡ ನಿರಂತರವಾಗಿ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ, ಕ್ಷಿಪಣಿಗಳ ಮಳೆಯನ್ನ ಗರಿತಾ ಇರುವಂತಹದ್ದು. ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಇರಾನ್ ದಾಳಿಯನ್ನ ಮಾಡ್ತಾ ಇದೆ, ಇಸ್ರೇಲ್ ಕೂಡ ಅದೇ ಪ್ರಮಾಣದಲ್ಲಿ ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಇವತ್ತು ಇರಾನ್ಗೆ ಹಳೆಯ ವರ್ಷದ ಕೊನೆಯ ದಿನ, ನಾಳೆಯಿಂದ ಹೊಸ ವರ್ಷ. ನಾವು ಯುಗಾದಿ ಅನ್ನುವಂಥದ್ದನ್ನೇ ಏನ್ ಮಾಡಿದ್ವಿ, ಅದು ಇರಾನ್ ನಲ್ಲಿ ಇವತ್ತಿನ ದಿವಸ ಯುಗಾದಿ ಅನ್ನುವಂಥ ನಿಟ್ಟಲ್ಲಿ ಕರೆಸ್ಕೊಳ್ಳುತ್ತೆ. ಜನರು ಸಂಭ್ರಮದಿಂದ ಹೊರಗಡೆ ಬಂದು ಮಾರ್ಕೆಟ್ಗಳಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಟೆಹರಾನ್ ಮೇಲೆ ಇಸ್ರೇಲ್ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇದೆ, ಕ್ಷಿಪಣಿಗಳ ಮಳೆಯನ್ನ ಗರಿತಾ ಇರುವಂತಹದ್ದು. ಇದರ ಮಧ್ಯೆಯೂ ಕೂಡ ಜನರು ಸಿಟಿಗೆ ಬಂದು ಹಣ್ಣು ವ್ಯಾಪಾರ ಹಬ್ಬಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹರೀಶ್, ಮಾಹಿತಿಯನ್ನ ಪಡಿತೀನಿ.